ಎಷ್ಟೋ ಜನಕ್ಕೆ ವೆಯ್ಟ್ ಲಾಸ್ ಆಗ್ಬೇಕು, ಸ್ಕಿನ್ ಟ್ರೀಟ್ಮೆಂಟ್ ತಗೋಬೇಕು, ಹಾಗೆ ಅಂದ್ರೆ ಇಂಚ್ ಲಾಸ್ ಆಗ್ಬೇಕು, ಫ್ಯಾಟ್ ಲಾಸ್ ಆಗ್ಬೇಕು ಎಲ್ಲ ಇರುತ್ತೆ. ಬಟ್ ಕೆಲವೊಂದ್ಸಲ ಔಟ್ ಸ್ಟೇಷನ್ ಇರ್ತಾರೆ. ಸೊ ಹೇಗಪ್ಪ ಬರೋದು, ಏನ್ ಮಾಡೋದು, ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಯ್ತಾ. ಸೊ ಅದೇ ತರ ಯೋಚನೆ ಇಟ್ಕೊಂಡು ಬಟ್ ಅವ್ರು ಬರ್ಲೇಬೇಕು ಅಂತ ಅನ್ಕೊಂಡು ಬಂದಂತ ಒಂದು ಔಟ್ ಸ್ಟೇಷನ್ ಕ್ಲೈಂಟ್ ಇವತ್ತು ನಮ್ ಜೊತೆ ಇದಾರೆ. ಅವರೇ ಹೇಮಾವತಿ ಮ್ಯಾಮ್. ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್. ನನ್ನ ಹೆಸರು ಹೇಮಾವತಿ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಇದನ್ನ ಟ್ರೀಟ್ಮೆಂಟ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್. ನಾನು ಫಸ್ಟ್ ಟ್ರೀಟ್ಮೆಂಟ್ ಅಲ್ಲೇ ನನ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಆಮೇಲೆ 8 ಸೆಕ್ಷನ್ ಹೇಳಿದ್ರಿ ನನ್ಗೆ, ಇವಾಗ ಆಲ್ರೆಡಿ 4 ಆಗಿದೆ. 200% ನಂಗೆ ಸಕ್ಸಸ್ ಆಗುತ್ತೆ ಅಂತ ಗ್ಯಾರಂಟಿ ಇದೆ. ನಂಗೆ ತುಂಬಾ ಖುಷಿ ಇದೆ. ತುಂಬಾ ಚೆನ್ನಾಗಿದೆ ಇಲ್ಲಿ ಟ್ರೀಟ್ಮೆಂಟ್. ಅದು ಮಿಷನರೀಸ್ ಎಲ್ಲ ಟೆಕ್ನಾಲಜೀಸ್ ಚೆನ್ನಾಗಿದೆ, ಅದರಿಂದ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಬೆಂಗಳೂರಲ್ಲಿ ಈ ತರ ನಾನು ಎಲ್ಲೂ ನೋಡ್ದಂಗಿಲ್ಲ, ಅಷ್ಟು ಕ್ಲಿಯರಿಟಿ ಇಲ್ಲ. ನೋಡಿದೀವಿ, ಅದ್ರಲ್ಲೂ ಇಲ್ಲ ಈ ತರ ಚೆನ್ನಾಗಿ ಮಾಡಲ್ಲ. ನಾನು ಆಲ್ರೆಡಿ ಹೋಗಿ ಬಂದಿದ್ದೀನಿ. ಮತ್ತೆ ಇಲ್ಲಿಗೆ ಬಂದಾಗ ಚೆನ್ನಾಗಿದೆ ಮೇಡಮ್. 200% ಓಕೆ, ನನ್ಗಂತೂ ಸಕ್ಸಸ್ ಅನ್ಸಿದೆ. ಮತ್ತೆ ನನ್ನ ಫ್ರೆಂಡ್ಸ್ ಗಳಿಗೂ ರೆಫರ್ ಮಾಡ್ತೀನಿ ಮೇಡಮ್. ಎಸ್ ಪ್ಲೀಸ್ ಮ್ಯಾಮ್. ಸೊ ನಿಮ್ಗೆ ಹೊರಗಡೆಯಿಂದ ಬರ್ತಾ ಇದ್ದೀರಾ ಅಂದ್ರೆ ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀರಾ, ನಿಮ್ಗೆ ಕಷ್ಟ ಅಂತ ಅನಿಸ್ತಾ ಇಲ್ಲ ಮೇಡಮ್? ಯಾಕಂದ್ರೆ ಎಷ್ಟೊಂದ್ ಜನ ಹೊರಗಡೆಯಿಂದ ಬರಕ್ ಯೋಚನೆ ಮಾಡ್ತಾರೆ. ಇಲ್ಲ ಮೇಡಮ್, ಏನ್ ಕಷ್ಟ ಅನ್ಸಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಕಷ್ಟ ಪಡ್ಲೇಬೇಕು. ಇದೇನ್ ಕಷ್ಟ ಅನ್ಸಲ್ಲ, ಬಂದೋಗೋದಕ್ಕೂ ಇದೆ, ಈಸಿ ಇದೆ. ತಗೊಂಡ್ ಹೋಗುವಾಗ್ಲೂ ನೀವು ಆರಾಮಾಗಿ ಹೋಗ್ತೀವಿ. ಮತ್ತೆ ಪೇನ್ಸ್ ಆತರ ಏನು ಬರಲ್ಲ. ಮತ್ತೆ ಫುಡ್ ಚೇಂಜಸ್ ಇಲ್ಲ, ಏನೇನು ಇಲ್ಲ. ತುಂಬಾ ಖುಷಿ ಇದೆ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.